ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ನನ್ನ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಇವಾಗ JNM ಸ್ಟೂಡೆಂಟ್ಸು ಆಪ್ಷನ್ ಎಂಟ್ರಿ ಮಾಡಿ ಮೋಕ್ ರಿಸಲ್ಟ್ಗಾಗಿ ಕಾಯ್ತಾ ಇದ್ದೀರಾ ಅಂಥ ಸ್ಟೂಡೆಂಟ್ಸ್ಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. JNM ಬೋರ್ಡ್ ಕಡೆಯಿಂದ ಮೋಕ್ ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಯಾರು 19ರಿಂದ 22ನೇ ತಾರೀಕಿನ ತನಕ ಯಾರು ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಅಂಥ ಸ್ಟೂಡೆಂಟ್ಸ್ದು JNM ಬೋರ್ಡ್ ಕಡೆಯಿಂದ ಮೋಕ್ ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಮೋಕ್ ರಿಸಲ್ಟ್ನ ಯಾವ ಥರ ಚೆಕ್ ಮಾಡ್ಕೊಬೇಕಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನೀವು ಮೊದಲನೇದಾಗಿ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನಿಮ್ಮದು ಅಪ್ಲಿಕೇಶನ್ ನಂಬರು, ಡೇಟ್ ಆಫ್ ಬರ್ತ್ ಹಾಕಿ ನೀವು ಲಾಗಿನ್ ಆದರೆ ಅಲ್ಲಿ ನಿಮ್ಮದು ಯಾವ ಕಾಲೇಜ್ ಸಿಕ್ಕಿದೆ ಯಾವ ಕಾಲೇಜ್ ಇಲ್ಲ ಅಂತ ಶೋ ಆಗುತ್ತೆ. ನಾನಿವಾಗ ಒಂದು ಎಕ್ಸಾಂಪಲ್ ಒಂದು ಸ್ಟೂಡೆಂಟ್ಸ್ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನಿವಾಗ ಅಪ್ಲಿಕೇಶನ್ ನಂಬರು ಮತ್ತು ಆ ವಿದ್ಯಾರ್ಥಿ ಡೇಟ್ ಆಫ್ ಬರ್ತ್ ಹಾಕಿ ಲಾಗಿನ್ ಆಗ್ತೀನಿ. ಆ ವಿದ್ಯಾರ್ಥಿಗೆ ಕಾಲೇಜು ಯಾವುದು ಸಿಕ್ಕಿದೆ ಅಂತ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ವಿದ್ಯಾರ್ಥಿಗೆ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ. ಗೌರ್ಮೆಂಟ್ ಸ್ಕೂಲ್ ಆಫ್ ನರ್ಸಿಂಗ್ ಮೈಸೂರು ಅಂತ, ಮೈಸೂರು ಗೌರ್ಮೆಂಟ್ ಕಾಲೇಜ್ ಈ ವಿದ್ಯಾರ್ಥಿಗೆ ಸಿಕ್ಕಿದೆ. ಮತ್ತು ಯಾವ ಕೆಟಗರಿಯಲ್ಲಿ ಸಿಕ್ಕಿದೆ ಮತ್ತು ಆ ಸ್ಟೂಡೆಂಟ್ಸ್ದು ರ್ಯಾಂಕ್ ಯಾವುದು ಅಂತ ಎಲ್ಲ ಕೂಡ ಮೆನ್ಷನ್ ಮಾಡಿದ್ದಾರೆ. ನಿಮ್ಮದು ರ್ಯಾಂಕ್ ನೋಡ್ಬೋದು. ಈ ವಿದ್ಯಾರ್ಥಿಗೆ GM ಕೆಟಗರಿಯಲ್ಲಿ ಸಿಕ್ಕಿದೆ. ನಿಮ್ಮದು ಇದೇ ಥರ ಲಾಗಿನ್ ಆಗಿ ನಿಮಗೆ ಯಾವ ಕಾಲೇಜ್ ಸಿಕ್ಕಿದೆ ಯಾವ ಕಾಲೇಜ್ ಇಲ್ಲ ಅಂತ ನೀವು ನೋಡ್ಕೋಬೋದು. ಯಾರಿಗೆ ಮೋಕ್ ರಿಸಲ್ಟಲ್ಲಿ ಸೀಟ್ ಸಿಕ್ಕಿಲ್ಲ ಅಂಥ ವಿದ್ಯಾರ್ಥಿಗಳು ಮೇಲ್ಗಡೆ ಕಾಣೋ ಆಪ್ಷನ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿ ನೀವು ರಿಟರ್ನ್ ಮತ್ತೆ ಆಪ್ಷನ್ ಎಂಟ್ರಿ ಮಾಡಬೇಕಾಗಿರುತ್ತೆ. ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಸೀಟ್ ಮೆಟ್ರಿಕ್ಸ್ ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿದರೆ ಮಾತ್ರ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ನೀವು ಸುಮ್ಮನೆ ಕಾಲೇಜು ನಿಮಗೆ ಯಾವ ಕಾಲೇಜ್ ಬೇಕು ಆ ಕಾಲೇಜ್ ಆಡ್ ಮಾಡಿದರೆ ನಿಮ್ಮ ಕೆಟಗರಿಗೆ ಆ ಕಾಲೇಜಲ್ಲಿ ಸೀಟ್ ಇಲ್ಲ ಅಂದರೆ ಸೀಟ್ ಅಲಾಟ್ಮೆಂಟ್ ಆಗಲ್ಲ. ಫ್ರೆಂಡ್ಸ್, ಇದು ಟೆಂಪ್ರರಿ ರಿಸಲ್ಟ್ ಆಗಿರುತ್ತೆ. ಯಾರು ಈಗ ಸಿಕ್ಕಿರೋ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡ್ಸೋಂಗಿಲ್ಲ. ನಿಮಗೆ 26ಕ್ಕೆ ಫೈನಲ್ ರಿಸಲ್ಟ್ ಬರುತ್ತಲ್ಲ, ಅವಾಗ ನಿಮಗೆ ಆಪ್ಷನ್ ಎಂಟ್ರಿ ಅನ್ನೋ ಭಾಗದಲ್ಲಿ ಡೌನ್ಲೋಡ್ ಆರ್ಡರ್ ಕಾಪಿ ಅಂತ ಬರುತ್ತೆ. ಅವಾಗ ನೀವು ಆರ್ಡರ್ ಕಾಪಿ ಡೌನ್ಲೋಡ್ ಮಾಡಿಕೊಂಡು ಆವಾಗ ನೀವು ಹೋಗಿ ಕಾಲೇಜಿಗೆ ಅಡ್ಮಿಷನ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.